ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾನುವಾರ ನಿಮ್ಮ ಫೋನ್ ಕರೆಗಳನ್ನ ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮ 8:30ರಿಂದ 9:00ವರೆಗೂ ಪ್ರಸಾರ ಆಗುತ್ತೆ, 1 ಗಂಟೆಗಳ ಕಾಲ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲಾಗಿ ನಮ್ಮದೊಂದು 4 ಕಂಡೀಷನ್ಸ್ ಇದೆ. ದಯವಿಟ್ಟು ವೀಕ್ಷಕರು ಅದನ್ನು ಫಾಲೋ ಮಾಡಬೇಕು. ಮೊದಲನೇದು, ನಿಮ್ಮ ಕಾಲ್ ಕನೆಕ್ಟ್ ಆದ ತಕ್ಷಣ ಎಲ್ಲಿಗೆ ನಿಂತ್ಕೊಂಡು ಮಾತಾಡ್ತಿದ್ರೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಬ್ರೇಕ್ ಆಗುತ್ತೆ, ಆಗ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಮಾತಾಡುವಾಗ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಅಕಸ್ಮಾತ್ ಮಾತಾಡಬೇಕು ಅಂದರೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಮೂರನೇದು, ಯಾರು ಕಾಲ್ ಮಾಡ್ತಾರೋ ಅವರೇ ಪ್ರಶ್ನೆ ಕೇಳೋದು ಒಳ್ಳೆಯದು. ಯಾರೋ ಕಾಲ್ ಮಾಡ್ತಾರೆ, ಅವ್ರು ಇನ್ನೆಲ್ಲೋ ಮಲಗಿರ್ತಾರೆ, ಇನ್ನೆಲ್ಲೋ ಹಿತ್ತಲಲ್ಲಿರ್ತಾರೆ, ಇನ್ನು ಯಾವುದೋ ಜಾಗದಲ್ಲಿ ಇರ್ತಾರೆ. ಸಡನ್ನಾಗಿ ಕೊಡೋಷ್ಟ್ರಿಗೆ ಕಾಲ್ ಬ್ರೇಕ್ ಆಗಿಬಿಡುತ್ತೆ. ಕ್ಲಿಯರಾಗಿ ಸ್ಪಷ್ಟವಾಗಿ ಕೇಳೋ ಪ್ರಶ್ನೆನ ಚಿಕ್ಕದಾಗಿ ಕೇಳಿದ್ರೆ ಬೇಗ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ತುಂಬ ಹೊತ್ತು ಮಾತಾಡೋದು ಬೇಡ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಬಹುಶಃ ಈಗಾಗಲೇ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಅನಿಸುತ್ತೆ. ಹಲೋ 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 ನಮಸ್ತೆ ಅಮ್ಮಿ. ನಮಸ್ತೆ ಸರ್, ನಾನು ಗುರುಜಿ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ, ಏನು ಸಮಸ್ಯೆ? ನನಗೆ ರೊಮ್ಯಾಟೈಡ್ ಅರ್ಥಟಿಕ್ಸ್ ಇದೆ 25 ವರ್ಷದಿಂದ. ಆಮೇಲೆ ವೆರಿಕೋಸ್ ವೇನ್ಸ್ ಇದೆ ಗುರುಜಿ. ನಂಗೆ ನಡೆಯಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಜೊತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೇರೆ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಗುರುಜಿ, ನಡೆಯಕ್ಕೆ ಆಗಲ್ಲ. ನೀವು ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ ಎರಡೂ ಬಿಸಿಲಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನೆಲ್ಲ ಎಲ್ಲೆಲ್ಲಿ ನೋವಿದಲ್ಲೆಲ್ಲ ಹಚ್ಕೊಳ್ಳಿ. ಒಂದು 21 ದಿವಸ ಇಲ್ಲ 1 ತಿಂಗಳು ಸೂರ್ಯನ ಬೆಳಕ ಕುತ್ಕೋಬೇಕು ಹಚ್ಬಿಟ್ಟು. ವೆರಿಕೋಸ್ ವೇನ್ಗೆ ನೀವು ಕೊಬ್ಬರಿ ಎಣ್ಣೆನ 1 ಚಮಚ ಕೊಬ್ಬರಿ ಎಣ್ಣೆ, ಇನ್ನೊಂದು ಚಮಚ ಅಷ್ಟು ಸಾಸಿವೆ ಎಣ್ಣೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಕಾಲಿಗೆಲ್ಲ ಎಲ್ಲೆಲ್ಲಿ ನರದ ಮೇಲೆ ನರ ಕೂತಿದೆಯೋ ವೆರಿಕೋಸ್ ವೇನು ಆದಮೇಲೆ ಹಚ್ಬಿಟ್ಟು ರಾತ್ರಿ ಹೊತ್ತು ಮಲ್ಕೊಂಡ್ರೆ ನಿಮ್ಗೆ ಎಷ್ಟೋ ಅದು ರಿಲೀಫ್ ಆಗುತ್ತೆ. ರಾತ್ರಿ ಹಚ್ಬಿಟ್ಟು ಮಲ್ಕೋಬೇಕಾ ಗುರುಜಿ? ರಾತ್ರಿ ಹಚ್ಕೋಬಿಟ್ಟು ಮಲ್ಕೋಬೇಕಾ? ವೆರಿಕೋಸ್ ವೇನ್ಗೆ ರಾತ್ರಿ ಹೊತ್ತು ಹಚ್ಕೊಬೇಡ ಮಲ್ಕೊಳ್ಳಿ. ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆನ ಮಿಕ್ಸ್ ಮಾಡಿ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಟ್ಟು ಹಚ್ಕೊಂಡು ಸೂರ್ಯನ ಬೆಳಕಲ್ಲಿ ಕುತ್ಕೋಬೇಕು. ವೈಟಮಿನ್ D3 ಬಹಳ ಇಂಪಾರ್ಟೆಂಟು ರೊಮ್ಯಾಟೈಡ್ ಆರ್ಥರೈಟಿಸ್ಗೆ. ಅದು ಮಾಡ್ತಾ ಬನ್ನಿ, 1 ತಿಂಗಳು ಕಂಪ್ಲೀಟಾಗಿ ಗುಣ ಆಗುತ್ತೆ. ನಮಸ್ತೆ ಅಮ್ಮ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ರೊಮ್ಯಾಟೈಡ್ ಆರ್ಥರೈಟಿಸ್ ಇತ್ತೀಚೆಗೆ ಭಾಳ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಏಜ್ ರಿಲೇಟೆಡ್ ಕಾಯಿಲೆ ಇದು. ಅದ್ರ ಜೊತೆಗೆ ಈಗ 15-16 ವರ್ಷ ಹುಡುಗರಿಗೂ ಕೂಡ ಬರ್ತಾ ಇದೆ ರೊಮ್ಯಾಟೈಡ್ ಆರ್ಥರೈಟಿಸು. ಆ ಯೂರಿಕ್ ಆ್ಯಸಿಡ್ಡು ಬಾಡಿನಲ್ಲಿ ಅಂದರೆ ಇಸ್ ಅ ಟಾಕ್ಸಿನ್, ವಿಷ ಅದು. ಯೂರಿಕ್ ಆ್ಯಸಿಡ್ ಅಕ್ಯುಮಿಲೇಟ್ ಆಗ್ತಿದ್ದಷ್ಟು ಜಾಸ್ತಿ ಅದು ಜಾಯಿಂಟಲ್ಲಿ ಹೋಗಿ ಸ್ಟ್ರಕ್ ಆದಾಗ ಹಿಂಗೆಲ್ಲ ಮಾಡಲಿಕ್ಕಾಗಲ್ಲ. ಇವೆಲ್ಲ ಈ ಥರ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಇದಕ್ಕೆ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತಾರೆ. ಅದಕ್ಕೆ ಇದೊಂದೇ ಹಿಂದಿನ ಕಾಲದಲ್ಲಿ ಮಾಡಿದಂಥ ಒಂದು ಥೆರಪಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಸ್ವಲ್ಪ ಜೋರ ಮಾತಾಡಿ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ಮೈಸೂರಿಂದ ಗುರುಜಿ. ಮೈಸೂರಿಂದ, ಹೇಳಿ. ನನ್ನ ಹೆಸರು ಪ್ರಜ್ವಲ್ ಅಂತ. ಹೇಳಿ ಪ್ರಜ್ವಲ್. ಗುರುಜಿ, ನಾನು ನಿಮ್ಮ ಹತ್ರ ಅಗ್ನಿಹೋತ್ರಿ ದೀಕ್ಷೆ ತಗೊಂಡಿದ್ದೀನಿ ಮೈಸೂರಿಗೆ ಬಂದಾಗ. ವೆರಿ ಗುಡ್. ನಾನು ದಿನನಿತ್ಯ ಅಗ್ನಿಹೋತ್ರಿ ಮಾಡ್ತೀನಿ. ಇವಾಗ ಒಂದು ತಿಂಗಳಾಯ್ತು ಅಗ್ನಿಹೋತ್ರಿ ದೀಕ್ಷೆ ತಗೊಂಡು. ಓಕೆ. ಆಮೇಲೆ ಗುರುಜಿ, ನಾನು ಅಗ್ನಿಹೋತ್ರಿ ಮಾಡ್ಬೇಕಾರೆ ಜ್ವಾಲೆ ಇರುತ್ತಲ್ಲ, ಸ್ವಲ್ಪ ಸರಿಯಾಗಿ ಕೇಳ್ತಾ ಇಲ್ಲ, ಸರಿಯಾಗಿ ಫೋನ್ ಇಟ್ಕೊಂಡು ಮಾತಾಡಿ. ನಾನು ಅಗ್ನಿಹೋತ್ರಿ ಮಾಡ್ಬೇಕಾರೆ ಬೆಂಕಿ ಇರುತ್ತಲ್ಲ ಗುರುಜಿ, ಹಾಂ, ಅದು ಒಂದೊಂದ್ತರ ಬೇರೆ ಆಕಾರದಲ್ಲಿ ಕಾಣಿಸುತ್ತೆ ಗುರುಜಿ. ಬೇರೆ ಆಕಾರದಲ್ಲಿ ಒಂದೊಂದ್ಸತಿ ಕ್ವಶನ್ ಮಾರ್ಕ್ ಅಲ್ಲಿ ಕಾಣಿಸುತ್ತೆ. ಹಾಂ, ಒಂದ್ಸತಿ ಈಶಾನ್ಯ ವಾಯುವ್ಯ ಕಡೆಗೆ ಉರಿಯುತ್ತೆ, ಆ ಕಡೆ ಈ ಕಡೆ. ಅಲ್ಲ, ಅಗ್ನಿಗೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಸರಿ ಗುರುಜಿ. ಅದಕ್ಕೆ ನೀವು ಆಹುತಿ ಹಾಕಬೇಕು. ಬೆಳಗ್ಗೆ ಏನು ಮಾಡ್ತಿರೋ, ಸಂಜೆ ಏನು ಮಾಡ್ತಿರೋ ಆಹುತಿ ಕೊಡಿ. ಅಗ್ನಿ ಯಾವ ಕಡೆ ಟರ್ನ್ ಆಗುತ್ತೆ, ಏನಾಗುತ್ತೆ ಅದೆಲ್ಲ ಚಿಂತೆ ಮಾಡೋದು ಬೇಡ. ಒಟ್ಟಿನಲ್ಲಿ ನಮ್ಮ ಕರ್ಮ ಅವತ್ತು ಬರ್ನ್ ಆಗಬೇಕು. ಕರೆಕ್ಟಾಗಿ ಮಂತ್ರ ಹೇಳಿ ಬೆಳಗಿನ ಅಗ್ನಿಹೋತ್ರಿ ಮತ್ತು ಸಂಜೆ ಅಗ್ನಿಹೋತ್ರಿ ಮಾಡ್ತಾ ಬನ್ನಿ. ಆಮೇಲೆ ಗುರುಜಿ, ನಮ್ಮ ಅಜ್ಜಿಗೆ ಸ್ವಲ್ಪ ಸುಸ್ತು ಅಂತ. ನಂಗೆ ಕೇಳಿಸ್ತಾ ಇಲ್ಲ. ನಮ್ಮ ಅಜ್ಜಿ ಇದ್ದಾರೆ, ಅವರು ಸುಸ್ತು ಅಂತಾರೆ ಜಾಸ್ತಿ. ಏನ? ನಮ್ಮ ಅಜ್ಜಿ ಸುಸ್ತು ಅಂತಾರೆ ಜಾಸ್ತಿ ಅವ್ರಿಗೆ. ಸುಸ್ತು? ಹಾ. ಇದು ಅವ್ರ ಡಯಾಬಿಟಿಸ್ ಇದೆಯಾ? ಹಾ ಗುರುಜಿ. ಇಲ್ಲ, ಹಾ ಗುರುಜಿ ಇದೆ. ಡಯಾಬಿಟಿಸ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ನೋಡಿ, ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಎರಡನೇ ರೀತಿ ಇಟ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳೋಕೆ ಹೇಳಿ. ಈ ತೋಳು ಬೆರಳು, ಕಿರು ಬೆರಳು ಎರಡೂ ಸ್ಟ್ರೈಟಾಗಿರ್ಬೇಕು. ಹೀಗೆ ಈ ರೀತಿ ಇಟ್ಕೊಂಡು ಕೂತ್ಕೊಂಡ್ರೆ ಡಯಾಬಿಟಿಸು ನಾರ್ಮಲೈಸ್ ಆಗುತ್ತೆ. ಡಯಾಬಿಟಿಸ್ ಇರೋದ್ರಿಂದ ಸುಸ್ತು ಇರುತ್ತೆ. ಅದಕ್ಕೆ ಸುಸ್ತು ಬರೋದು ಡಯಾಬಿಟಿಸಿಂದ. ಇದು ಮಾಡೋಕ್ಕೆ ಹೇಳಿ ದಿನ ಅರ್ಧ ಗಂಟೆ
ದಿನ ಅರ್ಧ ಗಂಟೆ ಕೂತ್ಕೊಂಡು ಬೆಳಗ್ಗೆ ಒಂದು ಕಾಲು ಗಂಟೆ, ಸಂಜೆ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಒಂದೇ ಕಡೆ ಕೂತ್ಕೊಂಡು ಮಾಡಿ ಸುಸ್ತು ಕಮ್ಮಿ ಆಗುತ್ತೆ, ಡಯಾಬಿಟಿಸ್ ನಾರ್ಮಲ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಡಯಾಬಿಟಿಕ್ ಇದ್ದಾಗ ಸುಸ್ತು, ಸಂಕಟ ಮತ್ತು ಏರಿಳಿತ ಉಸಿರಾಟದಲ್ಲಿ ಇರುತ್ತೆ. ಅದು ನಾರ್ಮಲ್. ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋತಾ ಇರ್ಬೋದು. ನೀವು ಮುದ್ರೆ ಮಾಡಬೇಕು. ಡಯಾಬಿಟಿಸ್ ಇದು ಮಾಡಿದ್ರೆ 3 ತಿಂಗಳು ಕಂಪ್ಲೀಟ್ ಝೀರೋ ಆಗಿಬಿಡುತ್ತೆ ಡಯಾಬಿಟೀಸು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಗುರುಜಿಯವರೇ, ನಮಸ್ತೆ ಗುರುಜಿಯವರೇ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ, ಪವಿತ್ರ ಅಂತ. ಎಲ್ಲಿಂದ? ಮಂಡ್ಯದಿಂದ. ಜೋರ ಮಾತಾಡಿ ಅಮ್ಮ. ಮಂಡ್ಯದಿಂದ ಮಾತಾಡ್ತಿದ್ದೀನಿ ಗುರುಜಿ. ನಾನು ಪವಿತ್ರ ಅಂತ. ಹೇಳಿ ಅಮ್ಮ, ಸಮಸ್ಯೆ ಹೇಳಿ. ಗುರುಜಿಯವರೇ, ನಮ್ಗೆ ಅವಾಗವಾಗ ಈ ಭೂತ ಪ್ರೇತಗಳ ಕಾಟ ತುಂಬಾನೇ ಜಾಸ್ತಿ. 3 ತಿಂಗಳು, 6 ತಿಂಗಳು, 15 ದಿನ ಹಿಂಗೆ ಬರ್ತಾನೆ ಇರುತ್ತೆ. ಏನು ನಂಗೆ ಅರ್ಥ ಆಗಲಿಲ್ಲ ನೀವು ಹೇಳ್ತಾ ಇರೋದು. ಈ ಭೂತ ಪ್ರೇತಗಳ ಕಾಟ ಸ್ವಲ್ಪ ಜೋರ ಮಾತಾಡಿ. ಬರ್ತಾನೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಯ್ತಾನೆ ಇರುತ್ತೆ ಗುರುಜಿಯವರೇ. ಏನು ಹೇಳ್ತಾ ಇದ್ದೀರಿ ನೀವು? ಹಲೋ, ಬಹುಶಃ ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಆಗಲೇ ಹೇಳಿದೆ ವೀಕ್ಷಕರೇ, ನೀವು ಮಾಡಬೇಕಾದ್ರೆ ಜೋರಾಗಿ ಮಾತಾಡಿ. ಯಾಕೆಂದರೆ ಕೆಲವು ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ನಮಗೆ ಕೇಳೋಲ್ಲ. ಹಲೋ ಹಲೋ ರೀ, ನಮಸ್ಕಾರ ರೀ. ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತೀರಿ? ನಾವು ಹಾವೇರಿಯಿಂದ ರೀ ಸರ್. ನಮಸ್ಕಾರ ರೀ. ಹಾವೇರಿಯಿಂದ? ಹ್ಞೂ ರೀ. ಹೇಳಿ ಅಮ್ಮ, ಭಾಳ ಸಂತೋಷ. ಏನು ಸಮಸ್ಯೆ ಹೇಳಿ? ಏನಿಲ್ರಿ ಸರ್ ಗುರುಜಿ, ನನ್ನ ಆರೋಗ್ಯ ಮತ್ತು ನಮ್ಮ ತಂದೆ ತಾಯಿ ನನ್ನ ಬಗ್ಗೆ ಚಿಂತೆ ಮಾಡ್ತಾರ್ರಿ. ಅದೇ ನನ್ನ ತಂದೆ ತಾಯಿ ಚಿಂತೆನ ನಾನು ದೂರ ಮಾಡ್ತೇನೆ ಇಲ್ಲೋ, ನನಗೆ ಅದು ನನ್ನ ಭವಿಷ್ಯ ಏನು ಮುಂದೆ ನನ್ನ ಜೀವನದಾಗ ಮುಂದೆ ಏನು ಸಾಧಿಸ್ತಾನೆ ಇಲ್ಲೋ ಅನ್ನೋದೊಂದು ನನಗೆ ಕನ್ಫರ್ಮ್ ಆಗ್ತಾ ಇಲ್ರಿ ಗುರುಜಿ. ಯಾವ ಮಂತ್ರ ಪಠಿಸಿದ್ರೆ ನಾನು ಕಾರ್ಯ ಸಾಧನೆ ಮಾಡ್ಕೋಬಹುದು ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇಲ್ರಿ ಗುರುಜಿ. ನಿಮ್ಮ ಮನೆ ದೇವ್ರು ಯಾರು? ಮೈಲಾರಲಿಂಗೇಶ್ವರ ರೀ. ನಂತರದ ಹೆಣ್ಣು ದೇವರು ಬಂದು ರೇಣುಕಾ ಯಲ್ಲಮ್ಮ. ಅವರಿಬ್ಬರದ್ದು ದಿನ ಪೂಜೆ ಮಾಡಿ ಅವರಿಬ್ಬರು ಮಂತ್ರ ಹೇಳ್ತಾ ಬನ್ನಿ, ಸಾಕು. ಅದಿಷ್ಟು ಮಾಡೋ ಸಾಕು. ಕುಲದೇವ್ರದ್ದು ಅದು ಮಾಡ್ತಾ ಬನ್ನಿ. ಆಗಾಗ ನಿಮ್ಗೆ ಹಾವೇರಿಗೆ ಹತ್ರ ಮೈಲಾರಲಿಂಗೇಶ್ವರ 6 ತಿಂಗಳಿಗೆ ವರ್ಷಕ್ಕೆ ಹೋಗಿ ಬನ್ನಿ. ಹೋಗ್ತಾ ಬರ್ತಿದ್ರೆ ನಿಮಗೆ ಸಾನ್ನಿಧ್ಯಕ್ಕೆ ಹೋಗಿ ಬರೋದ್ರಿಂದ ಇನ್ನೂ ಹೆಚ್ಚೆಚ್ಚಿಗೆ ಆಶೀರ್ವಾದ ಆಗುತ್ತೆ. ಮೈಲಾರಲಿಂಗೇಶ್ವರ, ರೇಣುಕಾದೇವಿ ಮಂತ್ರ ಜಪ ಮಾಡ್ತಾ ಬನ್ನಿ. ಅದಕ್ಕಿಂತ ಮತ್ತೆ ಬೇರೆ ಏನು ಬೇಡ, ಮಾಡಿ ಭಾಳ ಖಂಡಿತ ಒಳ್ಳೇದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುಲ್ಬರ್ಗಾದಿಂದ ಕಾಲ್ ಮಾಡಾಕತ್ತೀವಿ ಗುರುಜಿ. ಗುಲ್ಬರ್ಗದಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ? ಹ್ಞೂ ರೀ ಗುರುಜಿ, ನಿಮ್ಮಿಂದ ಎಲ್ಲರಿಗೂ ಭಾಳ ಅನುಕೂಲ ಆಗ್ಲಾಕತ್ತೈತ್ರಿ ಗುರುಜಿ. ನನಗೆ ಅದು ಒಂದು ಹೇಳ್ಬೇಕಾಗಿತ್ತು ಫಸ್ಟ್ ನಿಮಗೆ. ಭಾಳ ಅದೇ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ನನಗೂ ಭಾಳ ಖುಷಿ. ಎಲ್ಲಾ ತರದಿಂದನೂ ಒಂದು ಮಾಡಾಕತ್ತೀರಿ ಗುರುಜಿ. ಎಷ್ಟು ಅನುಕೂಲ ಆಗ್ಲಾಕತ್ತೈತಿ. ಎಲ್ಲಾರು ರೊಕ್ಕ ತಗೊಂಡು ಎಷ್ಟು ಇದು ಮಾಡ್ತಾರ್ರಿ, ಮಂದಿಗೆಲ್ಲ ಎಷ್ಟು ತ್ರಾಸ ಕೊಡ್ತಾರ. ನೀವ್ ಏನೂ ಇರ್ಲಾರಿ, ಬರೀ ಒಂದ್ ಮಂತ್ರ ತಂತ್ರ ಮುದ್ರಾದಿಂದ ಎಲ್ಲರಿಗೂ ಎಷ್ಟು ಅನುಕೂಲ ಮಾಡಾಕತ್ತೀರಿ ಗುರುಜಿ. ನೀವು ದೇವ್ರಿ ಗುರುಜಿ. ದೇವರಲ್ಲ, ನಾನು ನಿಮ್ಮ ಥರ ಮನುಷ್ಯ. ನನ್ಗೆ ಗೊತ್ತಿರೋ ಜ್ಞಾನನ ಹೇಳ್ಕೊಡ್ತಾ ಇದ್ದೀರಿ ಅಷ್ಟೇ. ಹಾ ರೀ ಗುರುಜಿ. ಗುರುಜಿ, ನನಗೂ 2 ಮಕ್ಳು ಅದಾರ್ರಿ ಗುರುಜಿ. ನಮ್ಮ ಮನೆಯವ್ರು ತೀರ್ಕೊಂಡಾರ್ರಿ. ಸ್ವಲ್ಪ ಜೋರ ಮಾತಾಡಿ. 2 ಮಕ್ಳು ಅದಾರ್ರಿ ಗುರುಜಿ ನನಗ. ನಮ್ಮ ಮನೆಯವರು ತೀರ್ಕೊಂಡಾರ್ರಿ ಗುರುಜಿ. ಹಾ ರೀ ಗುರುಜಿ. ನಮ್ಮ ಅಣ್ಣ ಒಬ್ರು ಮಾನಸಿಕ ಅಸ್ವಸ್ಥ ಅದಾರ್ರಿ ಗುರುಜಿ. ಏನ? ನಮ್ಮ ಅಣ್ಣ ಅವರು ಒಬ್ರು ಮಾನಸಿಕ ಅಸ್ವಸ್ಥ ಅದಾರ್ರಿ ಗುರುಜಿ. ಮಾನಸಿಕ ಅಸ್ವಸ್ಥ? ಹ್ಞೂ ರೀ ಗುರುಜಿ. ಅವ್ರಿಗೆ ನೀವು ಮಂತ್ರ ಪಡಿಸೋದು ಏನ್ರ ಹೇಳ್ಕೊಡ್ಬೇಕಂದ್ರ ಅವ್ರಿಗೆ ಹೇಳಂಗಿಲ್ರಿ ಗುರುಜಿ. ಒಂದ್ಸಲ ಗಾಣಗಾಪುರ ಕರ್ಕೊಂಡು ಹೋಗ್ಬಿಟ್ಟು 8 ತೀರ್ಥದ ಸ್ನಾನ ಮಾಡಿಸಿ ಒಂದು 5 ಮಂದಿ ಭಿಕ್ಷೆ ಬೇಡ್ಸ್ಕೊಂಡು ಕರ್ಕೊಂಡು ಬನ್ನಿ. ಗಾಣಗಾಪುರಕ್ಕೆ ಹೋಗ್ರಿ ಗುರುಜಿ. ಗಾಣಗಾಪುರಕ್ಕೆ ಹೋಗಿ 8 ನದಿಗಳಲ್ಲಿ ಸ್ನಾನ ಮಾಡಿ, ಅಲ್ಲಿ ಅಷ್ಟತೀರ್ಥ ಸ್ನಾನ ಮಾಡಿ. ಅಲ್ಲಿ 8 ನದಿಗಳು ಅದಾವನ್ರಿ ಗುರುಜಿ? ನೀವು ಗುಲ್ಬರ್ಗದವ್ರ? ಹಾ, ಗುಲ್ಬರ್ಗ ರೀ ಗುರುಜಿ. ಮತ್ತೆ ನಿಮ್ಗೆ ಗೊತ್ತಿಲ್ವಾ ಗಾಣಗಾಪುರ ಪಕ್ಕದಲ್ಲೇ ಇದೆ? ಗೊತ್ತೈತ್ರಿ ಗುರುಜಿ. ನಮ್ಮ ಅಣ್ಣವ್ರು ಬಿಜಾಪುರದಾಗ ಅದಾರಿ ಗುರುಜಿ. ಅವ್ರಿಗೆ ಕರೆಸ್ಬೇಕೇನ್ರಿ ಗುರುಜಿ? 8 ನದಿ ಸ್ನಾನ ಮಾಡಿಸ್ಬೇಕ್ರಿ ಗುರುಜಿ. ಸ್ನಾನ ಮಾಡಿಸಿ ಆಮೇಲೆ ಒಂದು 5 ಜನ ಮನೆ ಭಿಕ್ಷೆ ಬೇಡಿಸಿ ಅಣ್ಣವ್ರ ಕಡೆಯಿಂದ ಬಿಡಿಸ್ಬೇಕ್ರಿ ಗುರುಜಿ. ಅದು ಮಾಡಿಸಿ ಖಂಡಿತ ಏನಾದ್ರು ದೋಷ ಇದ್ರೆ ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
ಗಾಣಗಾಪುರ ಕ್ಷೇತ್ರ ದತ್ತಾತ್ರೇಯರ ಮೂಲ ಸ್ಥಾನ. ಅದರಲ್ಲಿ ಭೂತ ಪ್ರೇತ ಮಾನಸಿಕವಾಗಿ ನೊಂದಂಥವ್ರಿಗೆ ಮತ್ತು ಮಾಟಮಂತ್ರ ತಂತ್ರಬಾಧೆಗಳಿಗೆ ಬಹಳ ವಿಶೇಷವಾದ ಗುರು ಸಾನ್ನಿಧ್ಯ. ಇದು ದೈವ ಸಾನ್ನಿಧ್ಯ ಅಲ್ಲ, ಗುರುಗಳು ವಾಸ ಮಾಡೋ ಸಾನ್ನಿಧ್ಯ ದತ್ತಾತ್ರೇಯರು. ಅಲ್ಲಿಗೆ ಹೋಗಿ ಬಂದರೆ ಬಹಳ ಒಳ್ಳೆಯದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ ಹೇಳಿ ಗುರುಜಿ. ನಮ್ಮ ಮಗ ಇದ್ದಾನೆ, 29 ವರ್ಷ ಅವನಿಗೆ. 8694 ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಏನು ಸಮಸ್ಯೆ ಹೇಳಿ? ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಎಲ್ಲಿದ್ರು ಕೆಲಸದಲ್ಲಿ ಅವರು? ಅವರು ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಓದಿದ್ದಾನೆ. ಕೆಲಸ ಬಿಟ್ಬಿಟ್ಟು ಬಂದಿದ್ದಾನೆ. ಯಾವ ಊರಲ್ಲಿದ್ರು ಕೆಲಸ ಮಾಡ್ತಾ? ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ರು. ಏನಕ್ಕೆ ಬಿಟ್ಟು ಬಂದಿದ್ದಾರೆ? ಅವನಿಗೆ ಏನೋ ಕೆಲಸ ಜಾಸ್ತಿ ಅಂತಾನೆ, ತುಂಬಾ ಬೇರೆ ಯಾವ್ದಾದ್ರು ಕೆಲಸ ಕೊಡ್ತಾರೆ ನನ್ಗೆ, ಅದ್ ನನ್ ಕೆಲಸ ಬಿಟ್ಬಿಟ್ಟು ಅಂದ. ಹಾಗಾಗಿ 2-3 ಕಂಪನಿಯಲ್ಲಿ ಹೀಗೆ ಆಗಿದೆ. ಅದೇ ತರ ಬಿಟ್ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಆ ಕಾರಣಕ್ಕೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ನೋಡಿ ಗುರುಜಿ, ಹೇಳಿ ಗುರುಜಿ. ಅವನಿಗೆ ಏನ್ ಮಾಡ್ಬೇಕು ಅಂತ ಕಂಪ್ನಿ, ಅವ್ನಿಗೆ ಇಷ್ಟ ಅಂತ ಕಂಪ್ನಿಗೆ ಸೇರಿಸಿ. ಇಲ್ಲ, ಅವನಿಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಹೆದರ್ಕೋತಾನೆ. ಇಂಟರ್ವ್ಯೂ ಮಾತಾಡ್ಬೇಕಾದ್ರೆ ಎಲ್ಲ ಗೊತ್ತಿದ್ರು, ಕೆಲವೊಂದು ವಿಚಾರ ಗೊತ್ತಿದ್ರು ತೊದಲ್ತಾನೆ. 29 ವರ್ಷ ಹುಡುಗ ಆ ಥರ ತೊದಲಿಸ್ತಾನ? ತೊದಲ್ತಾನೆ. ಸ್ವಲ್ಪ ಮಾತಾಡುವಾಗ ಹೆದರಿಕೆ, ಇನ್ನೇನಿಲ್ಲ. ಏನ್ ಮಾತಾಡಿದ್ರೆ ಏನ್ ಹೆಚ್ಚು ಕಮ್ಮಿ ಆಗುತ್ತೋ ಇಂಟರ್ವ್ಯೂರ್ ಹತ್ರ ಅಂತ ಕೆಲ್ಸಕ್ಕೆ ಅಂತ ಹೆದರಿಕೆ ಅಷ್ಟೇ ಅವನಿಗೆ. ಅದೊಂಥರ. ಅದೊಂದು ಇದೇ ತರ ಕೆಲಸ ಬಿಟ್ಟಿದ್ದಾನೆ. ಏನ್ ಮಾಡೋದು? ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದೀವಿ, ಅದು ಆಗ್ತಾ ಇಲ್ಲ. ಈಗ ಪಂಚಮುಖಿ ಆಂಜನೇಯನ ದೇವಸ್ಥಾನ ಎಲ್ಲಿದೆ ನೋಡಿ ನಿಮ್ಮ ಏರಿಯಾದಲ್ಲಿ? ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆ. ಪಂಚಮುಖಿ ಆಂಜನೇಯ? ಹೌದು. 5 ಮುಖದ ಆಂಜನೇಯ? ಹೌದು. ಪಂಚಮುಖಿ ಗಣಪತಿ, ಕರೆಕ್ಟ್. ಪಂಚಮುಖಿ ಗಣಪತಿ, ಅದು ಕರೆಕ್ಟ್. ಗಣಪತಿ ಅಲ್ಲ ಗುರುಜಿ, ಹೇಳಿ ಗುರುಜಿ. ಗಣಪತಿಗೆ ಮಾಡಿ ಪರವಾಗಿಲ್ಲ. ಪಂಚಮುಖಿ ಗಣಪತಿಗೆ ಹೋಗಿ 108 ಸುತ್ತು 29 ದಿವಸ, ದಿನಕ್ಕೆ 108 ಸುತ್ತು ಅಂಥದ್ದು 29 ದಿವಸ ಮಾಡಕ್ಕೆ ಹೇಳಿ. 29 ದಿವಸ 108 ಸುತ್ತು ಒಂದ್ ದಿನಕ್ಕೆ. ಆ ತರದ್ದು 29 ದಿನ 108 ಸುತ್ತು ಮಾಡ್ಬೇಕು. 30 ವರ್ಷ ಅಂದ್ರೆ 30 ದಿವಸ ಮಾಡಬೇಕು ಗುರುಜಿ. 29 ವರ್ಷ ತಾನೆ ಅವನಿಗೆ? ಹೌದು. 29 ದಿವಸ ಮಾಡಬೇಕು, ದಿನಕ್ಕೆ 108 ಸುತ್ತು. 30 ವರ್ಷ ಆದ್ರೆ 30 ದಿವಸ ದಿನಕ್ಕೆ 108 ಸುತ್ತು. ಏನ್ ಮಂತ್ರ ಯಾವ್ದಾರ ಹೇಳ್ಬೇಕಷ್ಟು? ಜಸ್ಟ್ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಪ್ರದಕ್ಷಿಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಕೆಲವರಿಗೆ ಶುಕ್ರ ಕೇತು ದೋಷ ಇದ್ದಾಗ ಈ ರೀತಿ ಆಗುತ್ತೆ. ಮಂಕುತನ, ಅಸಡ್ಡೆ, ಸೋಮಾರಿತನ, ಮತ್ತು ಕೆಲಸದ ಮೇಲೆ ಆಸಕ್ತಿ ಇಲ್ಲ, ಮತ್ತು ನಾನು ಓದಿರೋದೊಂದು, ಅವ್ರು ಕೊಡ್ತಿರೋ ಕೆಲಸನೇ ಒಂದು ಅಂತ ಇದೆಲ್ಲ ಬರುತ್ತೆ ಶುಕ್ರ ಕೇತು. ಅದರಿಂದ ಉದ್ಯೋಗದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಶುಕ್ರದು ಮತ್ತು ಕೇತುದು ದೋಷ ಇರ್ಬೋದು. ಕೇತುಗೆ ಗಣಪತಿ ಮೂಲ ಅಧಿಪತಿ. ಅದರಿಂದ ಪಂಚಮುಖ ಗಣಪತಿ ಇಲ್ಲ ಆಂಜನೇಯನ ಸೇವೆ ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಹಾವೇರಿಯಿಂದ. ಸ್ವಲ್ಪ ಜೋರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಹಾವೇರಿಯಿಂದ. ಹಾವೇರಿ? ಹಾವೇರಿ. ನೋಡ್ರಿ, ಹೇಳಿ ಅಮ್ಮ, ಏನು ಸಮಸ್ಯೆ? ನಮ್ಮ ಮಗಗ ಡಿಗ್ರಿ ಮುಗ್ದೈತ್ರಿ. ಅವಂದ ಕೆಲಸ ಆಗ್ವಲ್ದು. ಏನು ಓದಿದ್ದಾನೆ? ಬಿಕಾಮ್ ಮುಗ್ದೈತ್ರಿ. ಎಷ್ಟು ಏಜು? ಹಲೋ, ಎಷ್ಟು ವಯಸ್ಸು? ವಯಸ್ಸು ರೀ? ಏಜು 22 ರೀ. ಬಿ ಕಾಮ್ ಆಯ್ತಾ ಒಂದು? ಬಿಕಾಮ್ ಮುಗಿತ್ರಿ. ಇವಾಗ ಏನು ಬೇಕು? ಅವ್ನು ಕೆಲಸ ಸೇರಬೇಕು ಅಂತ ಕೇಳ್ತಾ ಇರೋದಾ? ಹೌದು ರೀ, ಕೆಲಸ ಸೇರ್ಬೇಕಂತ. ಎಲ್ಲಿ ಹಾವೇರಿಯಲ್ಲೇ ಇದ್ದಾನ, ಬೆಂಗಳೂರಲ್ಲಿ ಇದ್ದಾನ? ಇಲ್ರಿ, ಹಾವೇರಿಯಿಂದ ಮುಂದ 40 ಕಿಲೋಮೀಟರ್ ಹಳ್ಳಿ. ಓಕೆ, ಹಾವೇರಿ ಜಿಲ್ಲಾ. ಓಕೆ. ಮೈಲಾರಲಿಂಗೇಶ್ವರ ಹತ್ರ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ ವಿಳ್ಯದಲ್ಲಿ ಅಡಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ದೇವ್ರಿಗೆ ಸಮರ್ಪಣೆ ಮಾಡಿ, ನಂಗೆ ಕೆಲಸ ಸಿಕ್ಕಿದ ತಕ್ಷಣ ಏನಾದ್ರು ಒಂದು ಸೇವೆ ಮಾಡ್ತೀನಿ ಅಂತ. ಈರಣ್ಣ ದೇವ್ರು, ಈರಣ್ಣ ದೇವ್ರ ಮನಿ ಇದು. ಅದು ಪರವಾಗಿಲ್ಲ. ಇಲ್ಲ, ಮೈಲಾರಲಿಂಗೇಶ್ವರಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ವಿಳ್ಯದಲ್ಲೇ ಅಡಿಕೆ ಒಂದು ತೆಂಗಿನಕಾಯಿ ಇಟ್ಟು ಪ್ರಾರ್ಥನೆ ಮಾಡಿ, ನನಗೆ ಕೆಲಸ ಸಿಕ್ಕಿದ ಮೇಲೆ ಮೊದಲನೇ ತಿಂಗಳು ಸಂಬಳದಲ್ಲಿ ಏನಾದ್ರು ಒಂದು ಸೇವೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬರಲಿ, ಖಂಡಿತ ಕೆಲಸ ಸಿಗುತ್ತೆ.
ಭಾಳ ಸಂತೋಷ ಕರೆ ಮಾಡಿದ್ದಕ್ಕೆ. ಕುಲದೇವರ ಆಶೀರ್ವಾದ ಇದ್ದರೆ ಮಾತ್ರ ಕೆಲಸಕ್ಕೆ ಒಂದು ಆಶೀರ್ವಾದ ಸಿಗೋದು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾನು ಕಲಬುರಗಿಯಿಂದ, ಗುಲ್ಬರ್ಗ ಜಿಲ್ಲೆ. ಕಲಬುರ್ಗಿ? ಹಾಂ ಗುರುಜಿ. ಸ್ವಲ್ಪ ಜೋರ ಮಾತಾಡಿ. ಕಲಬುರಗಿಯಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ನನ್ನ ಹೆಸರು ಚಂದ್ರಕಾಂತ್ ಅಂತ ಹೇಳಿ. ಹೇಳಿ ಚಂದ್ರಕಾಂತ್ ಅವರೇ. ಗುರುಜಿ, ನಾನು ತುಂಬಾ ಸಮಸ್ಯೆಯಲ್ಲಿದ್ದೀನಿ. ನಿಮ್ಮ ಕಾರ್ಯಕ್ರಮಕ್ಕೂ ಬರಕ್ಕಾಗ್ತಾ ಇಲ್ಲ. ಇದು ನಾನು ರಾತ್ರಿ ಮನೆಯಲ್ಲಿ ಬಂದಾಗ ಏನೇನು ವಿಚಿತ್ರವಾಗಿ ನಡೆಯುತ್ತೆ. ಬಟ್ ಅದು ನನಗೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಏನೇನೋ ಮಾಡಿದ್ರು ಕೂಡ ಅದು ಸಮಸ್ಯೆ ಬಗೆಹರಿತಾ ಇಲ್ಲ. ಏನು ಸಮಸ್ಯೆ ಅದು ಹೇಳಿ. ನಾನು ರಾತ್ರಿ ಮನೆಗೆ ಬಂದ್ರೆ ಮೈ ಎಲ್ಲ ಉರಿ, ಮೈ ಮುಳುಚುಚ್ಚಿದಂಗೆ ಆಗುತ್ತೆ. ಸಿಕ್ಕಾಪಟ್ಟೆ ಮೈ ಎಲ್ಲ ತುರ್ಕಿ ಆಗುತ್ತೆ. ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಇದೆ? ಇದು ಸುಮಾರು ವರ್ಷದಿಂದ ಇದೆ ಗುರುಜಿ. ನಿಮ್ಗೆ ಹಿಂದೆ ಹೋದ ವರ್ಷ ಒಂದ್ಸರಿ ಕಾಲ್ ಮಾಡಿದ್ದೆ. ನೀವು ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಅಷ್ಟ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳಿದ್ರಿ. ನನಗೇನೂ ಆಗಿಲ್ಲ. ನಾನು ಕೆಲವೊಂದು ದೇವಸ್ಥಾನಗಳಿಗೆ, ಶಕ್ತಿ ದೇವಸ್ಥಾನಗಳ ಕಡೆಗೂ ಎಲ್ಲ ಹೋಗಿ ಬಂದಿದ್ದೀನಿ ನಾನು. ನಿಮ್ಗೆ ಏಜ್ ಎಷ್ಟು? ನಂದು ಏಜ್ ಇವಾಗ 43 ಗುರುಗಳೇ. ಇದಕ್ಕೆ ಅಗ್ನಿ ಕಾಟೇರಿ ಪ್ರಯೋಗ ಅಂತ. ಕಾಟೇರಿ ಪ್ರಯೋಗ, ಅಗ್ನಿ ಕಾಟೇರಿ. ಮೈಯೆಲ್ಲ ದಗದಗ ಅಂತ ಉರಿಯುತ್ತೆ, ಚುಸ್ತಂಗಾಗತ್ತೆ, ಮೈಯೊಳಗೆ ಬೆಂಕಿ ಅರ್ಧಂಗಾಗತ್ತೆ, ಬೆವರು ಬರೋದು. ಇವಾಗ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ, ಊಟ ಮಾಡಿದ್ರು ಸುಸ್ತು, ಏನೋ ಮೈ ಜುಮ್ ಅನ್ನತ್ತೆ, ಏನ್ ಹೊಟ್ಟೆ ನನಗೆ ಲವಲವಿಕೆ ಇಲ್ಲ, ಚೇತರಿಕೆ ಇಲ್ಲ, ಕೆಲಸ ಮಾಡ್ಬೇಕಾದ್ರು ಈ ತರ ಇದೆ ನನಗೆ. ಇದು ಗುರುಜಿ, ನನ್ಗೆ ಒಂದು ಮೈಯಲ್ಲಿ ಒಂದು ಪ್ರೇತಾತ್ಮ ಅಂಟ್ಕೊಂಡಿದೆ, ಏನೋ ಗೊತ್ತಿಲ್ಲ ನನಗೆ. ಕೆಲವೊಂದು ಕಡೆ ನಾನು ದೇವಸ್ಥಾನಕ್ಕೆ ಹೋದಾಗ ಮೈ ಮೇಲೆ ಇರೋದೆಲ್ಲ ಸರ್ಟ್ ಅಂತ ಇಳಿದು ತರ ಇದು ಆಗಿದೆ. ನೀವು ಹೇಳಿದ ತರ ಅಗ್ನಿಹೋತ್ರನೂ ಮಾಡಿದೀನಿ, ಎಲ್ಲ ಉಪಯೋಗ ಇದು ಆಗ್ತಾ ಇಲ್ಲ. ಅಗ್ನಿಹೋತ್ರ ದಿನ ಮಾಡಬೇಕು, ಬೆಳಗ್ಗೆ ಸಂಜೆ ಮಾಡ್ತಾ ಬಂದರೆ ಈ ದೋಷ ಹೋಗುತ್ತೆ. ಇಲ್ದಾರೆ ಇದು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡೋಕ್ಕಾಗ. ಸ್ವಲ್ಪ ದಿನ ಮಾಡಿದ್ದೆ ಗುರುಜಿ ನಾನು ಅಗ್ನಿಹೋತ್ರ ಮಾಡಿದಾಗ. ಅದು ಏನೋ ಮಾಡಿದಾಗ ನನ್ನ ಮೈ ಮೇಲೆ ಬಿಟ್ಟು ಹೋದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ಮೈಯಲ್ಲಿ ಹಗುರ ಆಗುತ್ತೆ. ಇನ್ನು ಈ ಮೊನ್ನೆ ನೋಡಿ ಅಮಾವಾಸ್ಯೆ ಹಿಡ್ಕೊಂಡು ಶನೇಶ್ವರನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀನಿ. ಸೊ ಅಮಾವಾಸ್ಯೆ ದಿವಸ ಹೋಗಿದ್ದೆ ಶನೇಶ್ವರಂಗೆ. ಅವತ್ತು ಒಂದು 4-5 ದಿವಸ ಆರಾಮಾಗಿದೆ. ಮತ್ತೆ ತಿರ್ಗಾ ರಿಪೀಟ್ ಯಾವ ತರ ಇದೆ ಅದೇ ತರ ಆಗ್ತಾ ಇದೆ. ಅಗ್ನಿಹೋತ್ರಿ ದಿನ ಮಾಡಬೇಕು. ಇದು ಅಗ್ನಿಹೋತ್ರಿ ಮಾಡಿ ಈ ಕರ್ಮ ಕಳ್ಕೋಬೇಕು. ಮತ್ತೆ ವಾರಾಹಿ ದೇವಸ್ಥಾನ ನೋಡಿ, ಎಲ್ಲಾರು ಇದೆಯಾ ಅಲ್ಲಿ ನಿಮ್ಮೂರಲ್ಲಿ ವಾರಾಹಿ? ನಮ್ ಈ ಕಡೆ ವಾರಾಹಿ ದೇವಸ್ಥಾನ ನಮ್ ಕಡೆ ಇಲ್ಲ ಸರ್ ಗುರುಜಿ. ನಮ್ ಕಡೆ ದೇವಸ್ಥಾನ ವಾರಾಹಿ ಅಂದ್ರೆ ಓಂ ಐಂ ಗ್ಲೋಂ ಐಂ ವಾರಾಹಿಯೇ ನಮಃ. ಓಂ ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಬೋದಿಲ್ಲ, ವಾರಾಹಿಯೇ ನಮಃ ಅಂತ. ಓಂ ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ. ಓಂ ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ. ಈ ಮಂತ್ರ ದಿನ ಬೆಳಗ್ಗೆ ಸಂಜೆ ಒಂದು ಅರ್ಧ ಗಂಟೆ ಜಪ ಮಾಡಿ. ಇದು ಅಗ್ನಿ ಕಾಟೇರಿ ಪ್ರಯೋಗ ಮಾಡಿದ್ದಾರೆ ಯಾರೋ, ಅದರದ್ದು ಸಿಂಪ್ಟಮ್ ಇದು. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಕಾಟೇರಿ ಪ್ರಯೋಗ ಮಾಡಿಬಿಟ್ರೆ ಅಗ್ನಿ ಕಾಟೇರಿ, ಆದಿ ಕಾಟೇರಿ, ಜಲಕಾಟೇರಿ, ನೀಲಕಾಟೇರಿ, ರಕ್ತ ಕಾಟೇರಿ ಅಂತ ಹಲವಾರು ಕಾಟೇರಿ ಪ್ರಯೋಗಗಳಿದೆ. ಅದನ್ನು ಮಾಡ್ತಾರೆ. ಮಾಡಿಬಿಟ್ಬಿಟ್ಟ ಅಂತಂದರೆ ಅದು ನಿವಾರಿಸ ಭಾಳ ಕಷ್ಟ. ಅದಕ್ಕೆ ವಾರಾಹಿ ಅಧಿಪತಿ ವಾರಾಹಿ ದೇವಿನ ಮಾಡಬೇಕು ಅಂತ ನಮ್ಮ ಅನುಭವದ ಮಾತು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರು. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ಕಲಬುರಗಿಲಿಂದ. ಈಗ ತಾನೇ ನೀವು ಮಾತಾಡಿದ್ದಲ್ವಾ? ಇಲ್ಲ ಗುರುಗಳು, ಮಾತಾಡಿದ್ದು. ನೀವು ಸ್ವಲ್ಪ ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ಹೇಳಿ. ಅದೇ ನಮ್ ದೊಡ್ಡಮ್ಮರು ಇದ್ದಾರೆ ಗುರುಗಳೇ, ದೊಡ್ಡಮ್ಮರು ಇದ್ದಾರೆ ಗುರುಗಳೇ. ಅವರಿಗೆ ಈಗ ಪಾರ್ಕಿನ್ಸನ್ಸ್ ತರ ಇದು ಆಗುತ್ತೆ ತಲೆ. ಕರೆಕ್ಟ್ ಮಾತಾಡಪ್ಪ. ಪಾರ್ಕಿನ್ಸನ್ಸ್ ಇದೆ ಮೇಡಮ್. ಕೈಯೆಲ್ಲ ನಡಗುತ್ತಾ? ತಲೆ ಎಲ್ಲ ಆಡುತ್ತೆ ಬರೀ. ತಲೆ ಮತ್ತೆ ಕೈಯೆಲ್ಲ ನಡಗುತ್ತಾ? ಕೈಯೆಲ್ಲ ನಡಗಲ್ಲ ಗುರುಗಳೇ. ಪಾರ್ಕಿನ್ಸನ್ ಅಂತಂದ್ರೆ ಕೈಯು ಬರುತ್ತೆ, ಕೆಲವರಿಗೆ ತಲೆ ನಡ್ಕ ಬರುತ್ತೆ, ನಾಲ್ಗೆ ಹೊರಗೆ ಹಾಕ್ತಾರ. ಆ ಥರ ಏನಾಗಲ್ಲ ಗುರುಗಳೇ. ಆ ಥರ ಆಗಲ್ಲ ಗುರುಗಳೇ. ಈ ನೆತ್ತಿ ಇದೆಯಲ್ಲ, ಇಲ್ಲೊಂದು ಮರ್ಮ ಇದೆ ಮಧ್ಯಭಾಗದಲ್ಲಿ. ಅದಕ್ಕೆ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಒಂದು 21 ರೌಂಡು ಬಲಗಡೆಯಿಂದ ಎಡ ಮತ್ತು 21 ಎಡಗಡೆಯಿಂದ ಬಲ, ಆಮೇಲೆ ಮೇಲೆ ಕೆಳಗೆ ಈ ರೀತಿ ಮಸಾಜ್ ಮಾಡಬೇಕು. ಇದು ಮರ್ಮ. ಇದು ಮರ್ಮ ವಿದ್ಯೆಯಲ್ಲಿ ಇದೊಂದು. ಅದು ಮಾಡ್ತಾ ಬಂದರೆ ನಿಧಾನಕ್ಕೆ ಪಾರ್ಕಿನ್ಸನ್ ಕಮ್ಮಿ ಆಗ್ತಾ ಬರುತ್ತೆ.
ಅದು ಮಾಡಬೇಕು, ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಈ ಕಾಯಿಲೆ ಪಾರ್ಕಿನ್ಸನ್ನು ಕೈ ಶೇಕ್ ಆಗೋದು, ತಲೆ ಶೇಕ್ ಆಗೋದು, ನಾಲ್ಗೆನೆ ಹೊರಗಾಗ್ತಾರೆ, ಜೊಲ್ಲು ಸುರಿಯುತ್ತೆ, ಒಂದು ಲೋಟ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಪೆನ್ ಇಟ್ಕೊಳ್ಳೋಕ್ಕಾಗಲ್ಲ, ಕೈ ಹಿಂಗೆ ನಡುಗ್ತಾ ಇರ್ತದೆ. ಇದು ಪಾರ್ಕಿನ್ಸನ್. ಇದಕ್ಕೆ ಮೆಡಿಷನ್ಸ್ ಕಮ್ಮಿ, ಈಗ ಮೆಡಿಷನ್ನೇ ಇಲ್ಲ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಟ್ಯಾಬ್ಲೆಟ್ ಕೊಟ್ಟರೆ ಕಮ್ಮಿ ಆಗುತ್ತೆ, ಟ್ಯಾಬ್ಲೆಟ್ ಬಿಟ್ಬಿಟ್ರೆ ಮತ್ತೆ ಶುರುವಾಗುತ್ತೆ. ಇದು ಮರ್ಮ ವಿದ್ಯೆಯಲ್ಲೇ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಮರ್ಮ ಥೆರಪಿನಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಳ್ಳಾರಿಯಿಂದ ರೀ. ಬಳ್ಳಾರಿಯಿಂದ. ಹೇಳಿ ಅಮ್ಮ. ಬಾಯಿ ಉಣ್ಣದಂಗಾಗಿ ಬಾಯಿ ಎಲ್ಲ ನೀರ್ ಬರ್ತೈತ್ರಿ, ಉರಿ ಉರಿ. ಏನಮ್ಮ? ಉರಿ ಉರಿ ಬಾಯಿ ಎಲ್ಲ ಬಾಯಿ ನೋವ್ರಿ. ಬಾಯಿ ಉರಿನಾ? ಉರಿನಿ ಅಂಟಾಗಿ ನೀರು ಬಾಯಿ ನೀರ್ ಬರ್ತೈತ್ರಿ. ಬಾಯಿಂದ ನೀರು ಬರ್ತವೆ. ಬಾಯಿ ಉಣ್ಣಾಗಿದ್ಯಾ? ಹ್ಞೂನ್ರಿ, ಇಲ್ಲಿ ತುಟಿ ಎಲ್ಲ ನೋವಾಗೈತ್ರಿ. ತಿಂಡಿ ಒಂದು ಚಮಚ ಜೇನುತುಪ್ಪ, ಒಂದು ಚಮಚ ಹಸುವಿನ ತುಪ್ಪ, ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ, ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯಿ ಒಳಗೆ, ನಾಲಿಗೆ ಒಳಗೆ, ತುಟಿ ಮೇಲೆಲ್ಲ ಹಾಕ್ಬಿಟ್ಟು ಹಚ್ಬಿಟ್ಟು ಮಲ್ಕೊಳ್ಳಿ ರಾತ್ರಿ ಹೊತ್ತು. ಜೇನುತುಪ್ಪ ಮತ್ತು ತುಪ್ಪ, ಹಸು ತುಪ್ಪ, ಕೊಬ್ಬರಿ ಎಣ್ಣೆ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ತುಟಿಗೆ ಮತ್ತು ನಾಲಿಗೆಗೆಲ್ಲ ಹಚ್ಬಿಟ್ಟು ರಾತ್ರಿ ಹೊತ್ತು ಮಲ್ಕೊಂಡ್ರೆ 1-2-3 ದಿನದಲ್ಲೇ ಹೋಗುತ್ತೆ. ವೈಟಮಿನ್ B12 C ಕಮ್ಮಿ ಇದೆ ನಿಮ್ಗೆ ಅನಿಸುತ್ತೆ. ವೈಟಮಿನ್ B12 ಮತ್ತು C ಇದಕ್ಕೆ ಇದು ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ತಿಂಡಿ ಬರ್ತೈತ್ರಿ. ತಿಂಡಿ ತಿಂಡಿ ಏನ ತಿಂಡಿ ಹಾಕತ್ರಿ ಇದು? ನಂಗೆ ಸರಿಯಾಗಿ ಅರ್ಥ. ಇಚ್ಚಿಂಗ್ ಬರ್ತದಾ? ತಿಂಡಿ ಬರ್ತೈತಿ. ಓಕೆ, ನಾನು ಹೇಳಿದ್ ಮಾಡಮ್ಮ, ಖಂಡಿತ ಒಳ್ಳೇದಾಗತ್ತೆ, ಮಾಡಿ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಗಳೇ, ನಾನು ಬೆಂಗಳೂರಿಂದಾನೇ ಕಾಲ್ ಮಾಡ್ತಾ ಇರೋದು. ಭಾಳ ಸಂತೋಷ, ಹೇಳಿ ಅಮ್ಮ. ಏನಿಲ್ಲ ಗುರುಗಳೇ, ನನಗೆ ನಮ್ಮ ತಾಯಿಗೆ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಅದು ತುಂಬಾ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಎಷ್ಟು ವರ್ಷದಿಂದ ಈ ಥರ ಆಗ್ತಾ ಇರೋದು? ಸುಮಾರು ದಿನದಿಂದ ಆಗ್ತಾ ಇದೆ. ದಿನ ಅಲ್ಲ, ಎಷ್ಟು ವರ್ಷ? 1 ವರ್ಷ 2 ವರ್ಷ? 1-2 ವರ್ಷದಿಂದ ಆಗ್ತಾ ಇದೆ. ಓಕೆ. ಇಲ್ಲಿ ಕೆಲವರಿಗೆ ಚಂದ್ರದಶ ಶನಿ ಭುಕ್ತಿ ಬಂದಾಗ ಅಥವಾ ಶನಿ ದಶ ಚಂದ್ರ ಭುಕ್ತಿ ನಡೆಯುವಾಗ ಈ ಥರ ಕೆಲವ್ರಿಗೆ ಆಗ್ತದೆ. ಅದಕ್ಕೆ ನೀವೇನು ಮಾಡಬೇಕು? ನೀವು ಜೊತೆಲೇ ಇದ್ದೀರಾ ಅಥವಾ ಬೇರೆ ಬೇರೆ ಇದ್ದೀರಾ? ಜೊತೆಲೇ ಇದ್ದೀವಿ ಗುರುಗಳ. ನೀವು ನಿಮ್ಮನೆ ಹೆಣ್ಣು ದೇವ್ರು ಯಾರು? ನಮ್ಮನೆ ಹೆಂಗದೇವರು ಪಾಲ್ಕೆರಮ್ಮ ಅಂತ. ಅಲ್ಲ, ನೀವು ಮದುವೆ ಆಗಿದೆಯಾ? ಮದ್ವೆ ಆಗಿದೆ, ಮಗಳಿದ್ದಾಳೆ ನನಗೆ. ಎಲ್ಲ ಒಟ್ಟಿಗೆನೇ ಇದೀವಿ ನಮ್ಮ ತಂದೆ ತಾಯಿ ಜೊತೆನೆ. ಓಕೆ, ನಿಮ್ಮ ಗಂಡನ ಮನೆ ಹೆಣ್ಣು ದೇವ್ರು ಯಾರು? ಪಾಲ್ಕೆರಮ್ಮ ಅಂತ. ಆ ದೇವಿಗೆ ಹೋಗಿ ಒಂದ್ಸಲ ಸೀರೆ ಒಂದು ಬಾಗಣ ಕೊಟ್ಬಿಡಿ, ಸೀರೆ ಕುಪ್ಸ ಬಾಳೆ ಎಲ್ಲ ಸೇರಿಸಿ. ಚಂದ್ರಗ್ರಹಕ್ಕೆ ಶಾಂತಿ ಆಗುತ್ತೆ. ಚಂದ್ರ ಸ್ತ್ರೀ ಗ್ರಹ, ಚಂದ್ರಗ್ರಹ ಸ್ತ್ರೀ ಗ್ರಹ, ಆದ್ದರಿಂದ ನಿಮ್ಮ ತಾಯಿ ಸ್ತ್ರೀ, ಅದರಿಂದ ಚಂದ್ರ ತಾಯಿಗೆ ಕಾರಕತ್ವ ಕೊಡ್ತಾನೆ. ಸೂರ್ಯ ತಂದೆ, ಚಂದ್ರ ತಾಯಿ. ನಿಮ್ಮ ಮನೆ ಹೆಂಡತಿಯವರಿಗೆ ಪ್ರಾರ್ಥನೆ ಮಾಡಿ ತಾಯಿಗೆ ಒಳ್ಳೆ ಸದ್ಬುದ್ಧಿ ಕೊಡು, ಒಳ್ಳೆ ಪ್ರೀತಿ ಮತ್ತು ನಮ್ಮ ಮೇಲೆ ಒಳ್ಳೆ ಆರೈಕೆ ಮಾಡುವಂಥ ಮನಸ್ಸು ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಒಂದು ಭಾಗನ ಕೊಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲಿ ತಾಯಿ ಮಗಳಿಗೆ, ತಾಯಿ ಮಗನಿಗೆ, ಅಪ್ಪ ಮಗಳಿಗೆ, ಅಪ್ಪ ಮಗನಿಗೆ ಈ ಥರ ದೋಷ ಇದ್ದಾಗ ಇದು ಜನ್ಮತಾ ಬಂದಿಲ್ಲ, ಒಂದು ವರ್ಷ ಅಥವಾ 2 ವರ್ಷದಿಂದ ಈ ಥರ ಇದೆ. ಅದಕ್ಕೆ ಮುಂಚೆ ಚೆನ್ನಾಗಿರ್ತಾರೆ. ದಶಾಭಕ್ತಿಗಳಲ್ಲಿ ಈ ಥರ ದೋಷ ಬಂದಾಗ ಕುಲದೇವಿ ಆರಾಧನೆ ಮಾಡಬೇಕು ಅಂತ ಪರಾಶರ ಮುನಿ ಹೇಳ್ತಾರೆ ಒಂದು ಕಡೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವೂರಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಹೇಳಿ ಅಮ್ಮ. ನಾವು ಇವಾಗ ಮನೆ ಕಟ್ಬೇಕಂತ ಇದ್ದೀವಿ ಸರ್ ಗುರುಜಿ. ನಮ್ಮ ಮನೆಯವ್ರ ಹೆಸರು ಅರವಿಂದ್. ಅವ್ರದ್ದು ಹುಟ್ಟಿದ್ದು ಹೇಮರಾಜ್. ಹುಟ್ಟಿದ ದಿನಾಂಕ 31/1/1980. ನೋಡಮ್ಮ, ನಾನಿಲ್ಲಿ ಡೇ ಟು ಟೈಮ್ ತೊಗೊಂಡು ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಮಾಡಬೇಕು ಅಂದರೆ ಕಡೆಪಕ್ಷ ಒಂದು 1/2-3 ಗಂಟೆ ಬೇಕು. ಈಗ ಏನು ಮಾಡ್ಬೇಕು ಹೇಳಿ? ಮನೆ ಕಟ್ಟಬೇಕಾ ಅವರು? ಮನೆ ಕಟ್ಬೇಕಂತ ಇದ್ದೀವಿ. ಯಾರ ಹೆಸರಿದೆ ಜಮೀನು, ಸೈಟು?
ಅವ್ರ ಹೆಸರಲ್ಲೇ ಇದೆ ಗುರುಜಿ. ಅವ್ರ ಹೆಸರಲ್ಲಿದೆ ಮಾಡ್ಬೋದು ಬಿಡಿ. ಒಂದು ಒಳ್ಳೆ ಗುರುಬಲ ಯಾವಾಗ ಬರುತ್ತೆ ನೋಡಿಕೊಂಡು ನಿಮ್ಮ ಹತ್ತಿರ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಗಂಡನಿಗೆ ಮನೆ ಕಟ್ಟಕ್ಕೆ ಯಾವಾಗ ಗುರುಬಲ ಬರುತ್ತೆ ಅದನ್ನು ಚೆಕ್ ಮಾಡಿಸಿ ಶುರು ಮಾಡಿಸಿ. ಸುಮ್ಮನೆ ಗುರುಬಲ ಇಲ್ದೋದಾಗ ಶುರು ಮಾಡಿಬಿಟ್ರೆ ಮನೆ ಕಂಪ್ಲೀಟ್ ಆಗೋದು ಕಷ್ಟ, ವರ್ಷಾಂಗಟ್ಲೆ ಆಗುತ್ತೆ ಕಂಪ್ಲೀಟ್ ಆಗಲಿಕ್ಕೆ. ಗುರುಬಲ ಬರಬೇಕು. ಗುರುಬಲ ಇದೆಯಾ ನೋಡಿ, ದಶಾಭುಕ್ತಿ ನೋಡಿಬಿಟ್ಟು ಯಾವ ಬರುತ್ತೆ, ಈ ವರ್ಷ ಬರುತ್ತಾ ಮುಂದಿನ ವರ್ಷ ಬರುತ್ತಾ, ಈಗಾಗಲೇ ಬಂದಿದೆಯಾ ಇದು ನೋಡಿಕೊಂಡು ನೀವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂಜಿ ಉಪನಯನ ಅಂದರೆ ಮುಂಜಿ ಮದುವೆ ಮತ್ತು ಮನೆ ಕಟ್ಟಲಿಕ್ಕೆ ವಿದೇಶ ಪ್ರಯಾಣ, ಇದಕ್ಕೆಲ್ಲ ಗುರುಬಲ ಚೆನ್ನಾಗಿರಬೇಕು, ಗುರುವಿನ ಅನುಗ್ರಹ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು. ಗುರು ಅಸ್ತನಾದಾಗ, ವಕ್ರನಾದಾಗ, ನೀಚನಾದಾಗ ಇವೆಲ್ಲ ಮಾಡೋಕ್ಕೆ ಹೋದರೆ ಎಡವಟ್ಟಾಗ್ಬಿಡ್ತದೆ. ಅದರಿಂದ ನಾವು ಎಷ್ಟೇ ಬುದ್ಧಿವಂತ ಇದ್ದರೂ, ಎಷ್ಟೇ ದುಡ್ಡಿದ್ದರೂ, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ದರೂ, ಎಲ್ಲ ಗೊತ್ತಿದ್ದು ಕೂಡ ಮನೆ ಕಟ್ಟೋಕ್ಕಾಗೋದಿಲ್ಲ. ಆಳುಗಳು ಬರಲ್ಲ, ಸಿಮೆಂಟ್ ಸಿಗಲ್ಲ, ಮಳೆ ಬರುತ್ತೆ, ಏನೋ ಒಂದು ದೊಡ್ಡ ಅಥವಾ ಇನ್ಯಾರೋ ಕೇಸ್ ಹಾಕ್ಬಿಡ್ತಾರೆ, ಭಾಳ ಪ್ರಾಬ್ಲಮ್ ಆಗುತ್ತೆ ಮನೆ ಕಟ್ಟೋ ವಿಚಾರದಲ್ಲಾಗಲಿ. ಹುಡುಗನಿಗೆ ಮುಂಜಿ ಮಾಡಬೇಕಾದ್ರೆ ಮತ್ತು ಮದುವೆ ಮಾಡಬೇಕು ಅಂದರೆ ಗುರುಬಲ, ಪ್ರವೇಶ, ಅದು ಗುರುಪ್ರವೇಶ ಮತ್ತು ವಿದೇಶ ಪ್ರಯಾಣ, ಇದೆಲ್ಲ ಗುರುವಿನ ಅನುಗ್ರಹ ಇರಬೇಕು. ಮತ್ತೊಬ್ಬರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಬೆಳಗಾಂ ಡಿಸ್ಟಿಕ್ ಕಿತ್ತೂರಿಂದ ಸರ್. ಕಿತ್ತೂರಿಂದ, ಹೇಳಿ ಅಮ್ಮ. ಸರ, ನಮ್ದು ಗಂಡನ ಮನೆ, ನಮ್ಮ ಗಂಡ ಡೆತ್ ಆಗ್ಯಾರ್ರಿ. ನಾವು ಕೇಸ್ ಹಾಕ್ತೀವ್ರಿ ಕೋರ್ಟಿಗೆ. ನಮ್ಮ ಗಂಡ ಡೆತ್ ಆಗ್ಯಾರ್ರಿ ಕೋವಿಡ್ ಒಳಗ. ನಮ್ದು ಒಂದು ಗಂಡ ಮಗು ಐತ್ರಿ, ಕೋರ್ಟಿಗೆ ಕೇಸ್ ಹಾಕೇನ್ರಿ. ಏನಕ್ಕೆ ಕೇಸ್ ಹಾಕಿದಿರಿ? ಯಾವ ವಿಷಯದ ಮೇಲೆ? ಆಸ್ತಿ ಬೇಕಂತ ಹೇಳ್ರಿ. ನಮ್ಗ ಅವ್ರು ಅತ್ತಿ ಮಾವ ಮನ್ಯಾಗ ಇಟ್ಕೋವಲ್ರಿ, ನಮ್ಗೆ ಹೊಡೆದು ಬಿಡ್ದು ಕಳ್ಸಾತಾರ್ರಿ. ಮತ್ ಮಗುಗೂ ಏನೋ ಕೊಡುವಲ್ರಿ. ನನ್ ತವ್ರ ಮನ್ಯಾಗ ತಂದೆ ಇಲ್ರಿ, ತಾಯಷ್ಟ ಹ್ಯಾಂಡಿಕ್ಯಾಪ್ ಅದಾರ, ನಂಗೆ ಬದುಕೋದ್ ಕಷ್ಟ ಆಗತೈತ್ರಿ. ಅದಕ್ಕ ಅವ್ರು ನಮ್ ಕಡೆ ವಕೀಲ್ ಕಡೆ ದುಡ್ಡು ಕೊಟ್ಟು ಅವ್ರು ಬಾಳ ಅಪಡ ಮಾಡತಾರ್ರಿ. ಏನ್ ನಮ್ಗೆ ದೊರಕ್ತೈತೋ ಇಲ್ಲ ಅಂತ ಹೇಳಿ ಕೇಳಕತ್ತಿದ್ದೀರಿ. ನಿಮ್ಗೆ ಮಕ್ಳಿದಾರ? ಹಾ, ಒಂದ್ ಗಂಡ್ ಮಗು ಇದೇರಿ, 5 ವರ್ಷದ್ದು. ಏನಕ್ಕೆ ಸತ್ರು ನಿಮ್ ಗಂಡ? ಯಾವ ತರ ಸತ್ರು? ಕೋವಿಡ್ ಆಗಿ ಡೆತ್ ಆದ್ರಿ. ಇವಾಗ ನಿಮ್ಮ ಮಾವನ ಹತ್ರ ಏನು ಆಸ್ತಿ ಇದೆ? ಮನಿ ಐತ್ರಿ, ಒಂದ್ 30 ಗುಂಟೆ ಜಮೀನ್ ಐತ್ರಿ. ಅದ ಸಿಟಿ ಒಳಗ ಐತ್ರಿ, ಬೈಲಹೊಂಗಲ್ ಒಳಗ. ಅದಕ್ಕಾಗಿ ಒಂದ್ 10 ಗುಂಟೆ ಬಂದ್ರು ಒಂದ್ ಹುಡುಗಗ್ ಏನ್ರ ಭವಿಷ್ಯಕ್ ಆಕತ್ ಅಂತ ಹೇಳಿ ನಾನ್ರಿ. ಕೊಡಲ್ಲ ಅಂತಾರ? ಹಾ, ಕೊಡಲ್ಲ ಅಂತ. ಹುಡುಗ್ ದೊಡ್ಡದಾಗ್ಲಿ ಅಂತಾರ್ರಿ ಅವ್ರ. ಹುಡುಗ್ ದೊಡ್ಡದಾಗ್ಲಿ ಅಂದ್ರ ನಾ ಹುಡುಗನ್ ದೊಡ್ಡ ಮಾಡತಂಕ ಬದುಕುದ್ ಹೆಂಗ್ರಿ? ಈಗ ನನ್ ತವ್ರ ಮನಿ ಹಳ್ಳಿ ಒಳಗ ಐತ್ರಿ, ಇಲ್ಲಿ ನಂಗೆ ದುಡಿಯಾಕ ಆಗುಂಗಿಲ್ರಿ. ಅಲ್ಲಾರ ಒಂದ್ ರೂಮ್ ಮರ ಕೊಡ್ರಿ, ನಾ ಅಲ್ಲೇ ಇದ್ ನಾ ದುಡ್ಕೊಂಡ್ ತಿಂತಾನೆ. ಸಿಟಿ ಒಳಗ ಕೆಲ್ಸ ಸಿಗ್ತಾವ ಅಂದ್ರ ಅದಕ್ಕೂ ಕೊಡಾಕು ರೆಡಿ ಇಲ್ರಿ ಅವ್ರ. ಬರೇ ಹುಡುಗ್ ದೊಡ್ಡದಾಗ್ಲಿ ಅಂತಾರ್ರಿ. ನಾ ಹುಡುಗನ್ ದೊಡ್ಡ ಮಾಡೋದ್ ಕಷ್ಟ ಆಗತೈತ್ರಿ. ನಂಗೆ ಈಗ 5 ವರ್ಷದ ಐತ್ರಿ, ಅದ್ 18 ವರ್ಷ ಆದ್ಮೇಲೆ ಕೊಟ್ಟು ಅಂತಾರ್ರಿ ಅವ್ರು. ವಿಲ್ ಬರಿಯ ಕೇಳಿ, ವಿಲ್ ಬರೆಯೋದು ಬೇಡ ಕೇಳಿ, ಹುಡುಗನ ಹೆಸರಿಗೆ ವಿಲ್ ಬರಿಯ ಕೇಳಿ. ಲಾಯರ್ ಮುಖಾಂತರ ಆಸ್ತಿ ಅವ್ರ ಹತ್ರನೇ ಇರಲಿ, ಹುಡುಗಂಗೆ ವಿಲ್ ಬರಿಯ ಕೇಳಿ. ಮಗನ ಆಸ್ತಿನೆಲ್ಲ ಮೊಮ್ಮಗನಿಗೆ ವಿಲ್ ಬರಿಬೇಕು ಅಂತ ಕೇಳ್ಕೊಳ್ಳಿ. ವಿಲ್ ಬರಿಯಕ್ಕೆ ನಿಮ್ಮ ಕುಲದೇವ್ರನ್ನ ಪೂಜೆ ಮಾಡ್ಬೇಕಮ್ಮ. ನಿಮ್ಮ ಗಂಡನ ಮನೆ ಕುಲದೇವ್ರು ಯಾರು? ಆ ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಪಿತ್ರಾಜಿತ ಆಸ್ತಿ ಮೊಮ್ಮಗನಿಗೆ ಬರುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಯಾರೂ ಸತ್ತಾಗ ಏನೂ ಹೊತ್ಕೊಂಡು ಹೋಗಲ್ಲ, ಆದರೆ ಇದ್ದಾಗಲೇ ಕೊಟ್ಬಿಟ್ರೆ ಬೇರೆ ಈ ಹುಡುಗಿ ಶಾಪನೂ ತಟ್ಟಲ್ಲ ಅವ್ರಿಗೆ. ಸೊಸೆ ಶಾಪ ಮನೆಗೆ ಬಂತು ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅದೇನು ಕೊಡಬೇಕೋ ಕೊಟ್ಬಿಟ್ಟು ಅದಿಲ್ಲ ವಿಲ್ ಬರೀಲಿ ಮಗನ ಹೆಸರು, ಮೊಮ್ಮಗನ ಹೆಸರಿಗೆ. ದೊಡ್ಡವನಾದ್ಮೇಲೆ ಅದನ್ನು ಯೂಸ್ ಮಾಡ್ಕೊಳ್ತಾನೆ, ಅವನು ಉಪಯೋಗಿಸ್ಕೊಳ್ತಾನೆ ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಎಲ್ಲಿಂದ? ಹುಬ್ಬಳ್ಳಿ. ಸ್ವಲ್ಪ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಕರೆಕ್ಟಾಗಿ ಮಾತಾಡಿ. ಹಾಂ, ಹೇಳಿ, ಏನು ಸಮಸ್ಯೆ ಹೇಳಿ. ಆರೋಗ್ಯ ಸಮಸ್ಯೆ ಕೇಳಬೇಕಾಗಿದೆ. ಏನು ಕಾಯಿಲೆ ಇದೆ ಹೇಳಿ. ಹಲೋ, ಹೊಟ್ಟೆ ನೋವು ಬರ್ತಾ ಇರ್ತದೆ ಗುರುಜಿ, ಅವಾಗ ಅವಾಗ, ಅದಕ್ಕೆ ಕೇಳಬೇಕು. ಅಪೆಂಡಿಸಿಟಿಸ್ ಇರ್ಬೋದು, ಚೆಕ್ ಮಾಡಿಸಿದ್ದೀರಾ? ಚೆಕ್ ಮಾಡಿದ್ದೀನಿ ಗುರುಜಿ. ಹೊಟ್ಟೆನ ಹುಣ್ಣು ಇದೆ ಅಂತ ಹೇಳಿದಾರಾ? ಏನಿಲ್ಲ ಅಂತ ಹೇಳ್ತಾರೆ ಗುರುಜಿ. ಎಷ್ಟು ವರ್ಷದಿಂದ ಹೊಟ್ಟೆ ನೋವು ಇದೆ ನಿಮಗೆ? 12 ವರ್ಷದಿಂದ. 12 ವರ್ಷದಿಂದ ಹೊಟ್ಟೆ ನೋವು ಇದೆ. ನಿಮಗೆ ಎಷ್ಟು ಏಜು? ನನ್ಗೀಗ 46 ಗುರುಜಿ. ಎಷ್ಟು? 46. 46. ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ನೀವು?
ಏನಿಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ, ಏನೂ ಇಲ್ಲ ಅಂದ್ರೆ. ನೀವು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಯೋಗ ಮಾಡಿ. ಹಲೋ, ಯೋಗ ಮಾಡೋದ್ರಿಂದ ಈ ಕಾಯಿಲೆ ಹೋಗುತ್ತೆ. ಇದು ಅಪೆಂಡಿಸೈಟಿಸ್ ಅಲ್ಲ ಅಂತಂದರೆ ಬಹುಶಃ ನಿಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ಅಂಗದಲ್ಲಿ ದೋಷ ಇರ್ತದೆ. ಅಂಗಗಳಿರೋ ದೋಷಗಳನ್ನು ಕರೆಕ್ಟ್ ಮಾಡಬೇಕು ಅಂದರೆ ಯೋಗ ಮಾಡಬೇಕು. ಡೈಲಿ ಯೋಗಾಭ್ಯಾಸ ಸೇರ್ಕೊಳ್ಳಿ. ಒಂದು ವಾರ 15 ದಿನದಲ್ಲಿ ನಿಮಗೆ ಕ್ಯೂರ್ ಆಗುತ್ತೆ. ಕೆಲವರಿಗೆ ಬಾಡಿನಲ್ಲಿ ಕರುಳು ಜರುಗಿದ್ರೆ, ಜಠರದಲ್ಲಿ ಬಾಡಿನಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಅಥವಾ ಆಪ್ರೇಷನ್ ಮಾಡಿ ಏನೋ ಒಂದು ಮಾಡಿದಾಗ ಕೆಲವು ಅಂಗಗಳು ಜರುಗಿದ್ರೆ ಆ ಇರೋ ಜಾಗದಲ್ಲಿ ಬಿಟ್ಟು ಸ್ವಲ್ಪ ಮುಂದೆ ಮೂವ್ ಆಗಿದ್ದರೆ ಕೆಲವರಿಗೆ ಈ ಥರ ಪರ್ಮನೆಂಟಾಗಿ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆಲಿ ಹುಣ್ಣಿರಬೇಕು, ಹೊಟ್ಟೆ ಅಪೆಂಡಿಸೈಟಿಸ್ ಅಂತಾರೆ, ಅದು ಬರ್ಬೋದು. ಇದು ಇಲ್ಲ 12 ವರ್ಷ ಇದೆ ಅಂತಂದರೆ ಬಾಡಿನಲ್ಲಿ ಯಾವುದೋ ಒಂದು ಅಂಗದ ಡಿಫೆಕ್ಟ್ ಇದೆ. ಯೋಗ ಮಾಡೋದ್ರಿಂದ ಇದಕ್ಕೆ ಕರೆಕ್ಟ್ ಪರಿಹಾರ ಅಂತ ನನ್ನ ಅನಿಸಿಕೆ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ ಸರ್? ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್, ಯಲಬುರ್ಗಾ ತಾಲೂಕು ಸರ್. ಕೊಪ್ಪಳ ಡಿಸ್ಟ್ರಿಕ್ಟ್. ಹೇಳಿ ಗುರುಗಳೇ. ಹೇಳಿ. ಇವಾಗ 3 ವರ್ಷ ಆಯ್ತು ಗುರುಗಳೇ. ಏನಪ್ಪ? 3 ವರ್ಷ ಆಯ್ತು ಗುರುಗಳೇ. 3 ವರ್ಷ ಆಯ್ತಾ? ಗುರುಗಳೇ, ತೋಟನೂ ಬೆಳೀತಾ ಇಲ್ಲ. ನಂಗೆ ಅರ್ಥ ಆಗಿಲ್ಲ. ವ್ಯವಸಾಯ ಇದೆ ಗುರುಗಳೇ. ಏನು ಕರೆಕ್ಟಾಗಿ ಹೇಳಿ. ವ್ಯವಸಾಯ ಇದೆ ಮೇಡಮ್ ಗುರುಗಳೇ. ಏನಾಯ್ತು ವ್ಯವಸಾಯದಲ್ಲಿ? ವ್ಯವಸಾಯ ಏನ್ ಬೆಳೀತಾ ಇಲ್ಲ ಗುರುಗಳೇ ತೋಟದಲ್ಲಿ. ಆಮೇಲೆ ಲೈಸೆನ್ಸ್ ಇದೆ ಗುರುಗಳೇ, ನಮ್ದು ಕಾಂಟ್ರಾಕ್ಟ್ ಲೈಸೆನ್ಸ್ KEBದು. ಏನೇನ ಕಾಂಟ್ರಾಕ್ಟ್ ಕೆಲಸ ಇದೆ ಗುರುಗಳೇ, KEBದು. KEB ಕಾಂಟ್ರಾಕ್ಟಾ? ಗುರುಗಳೇ. ಹೇಳಿ. ಏನ್ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ, 4 ವರ್ಷ ಆಯ್ತು. ಓಕೆ, ನೀವು ಹುಲಿಗೆ ಮಾರಮ್ಮ ಕೇಳಿದಿರಲ್ಲ? ಗುರುಗಳೇ. ಆ ದೇವಿಗೆ ಒಂದ್ಸಲ ಸೀರೆ ಉಡಿಸ್ಬಿಟ್ಟು ಗುರುಗಳೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುಗಳೇ. ಒಂದು. ಎರಡನೇದು, ನಿಮ್ಮ ಮನೆ ಹೆಣ್ದೇವ್ರು ಯಾರು? ಹೆಣ್ದೇವ್ರು ಗುರುಗಳೇ, ನಮ್ಮ ಮನೆ ದೇವರು ಇದು ಮಲ್ಲಯ್ಯ ಗುರುಗಳೇ. ಅವ್ರಿಗೊಂದು ಗೊನೆ ಬಾಳೆಹಣ್ಣು ಕೊಟ್ಬಿಡಿ, ಒಂದು ಗೊನೆ ಬಾಳೆಹಣ್ಣು ಗುರುಗಳೇ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನೋಡಿ, ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮಗೆ KEB ವರ್ಕು ಅಷ್ಟೇ, ನಿಮ್ಮ ವ್ಯವಸಾಯದಲ್ಲೂ ತುಂಬ ಇಂಪ್ರೂವ್ ಆಗ್ತೀರಾ. ಹೌದಾ ಗುರುಗಳೇ? ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಕುಲದೇವರ ಆರಾಧನೆ ಬಿಟ್ಟು ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತದೆ ಜೀವನದಲ್ಲಿ. ಅದಕ್ಕೆ ತಂದೆ ತಾಯಿ ಬದುಕಿದ್ದಾಗ ತಂದೆ ತಾಯಿ ಸೇವೆ ಮಾಡಬೇಕು, ಅವ್ರಿಗೆ ನೋಯಿಸಬಾರ್ದು. ಮತ್ತು ಕುಲದೇವರ ಆರಾಧನೆ ಮಾಡ್ತಾ ಇರಬೇಕು. ಅಲ್ಲಿಗೆ ಹೋಗಲಿಲ್ಲ ಅನ್ನೋ ದಿನನಿತ್ಯ ಮನಸ್ಸಲ್ಲಿ ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಭಾಳಷ್ಟು ಅನುಕೂಲ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಶಿವಮೊಗ್ಗದಿಂದ ಮಾಡ್ತಿದ್ದೀವಿ ಗುರುಗಳೇ. ನಿಮ್ ಕಾಲ್ ಸಿಕ್ಕಿ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಬಹಳ ಸಂತೋಷ ಅಮ್ಮ, ಹೇಳಿ. ನಮ್ಮ ಕಾರ್ಯಕ್ರಮ ಡೈಲಿ ನೋಡ್ತೀರಾ? ನೋಡ್ತಾ ಇದ್ದೀನಿ ಗುರುಗಳೇ. ಏನನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಗುರುಗಳೇ. ನೀವು ಶಿವಮೊಗ್ಗಕ್ಕೆ ಬಂದಾಗ ನಾನು ಬಂದಿದ್ದೆ ಗುರುಗಳೇ ಅಲ್ಲಿಗೆ. ಬಹಳ ಸಂತೋಷ. ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಗುರುಗಳೇ, ನಿಮ್ ಕಾಲ್ ಸಿಕ್ಕಿದ್ದು. ಬಹಳ ಸಂತೋಷ, ಹೇಳಿ. ಗುರುಗಳೇ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಗಳೇ. ನಾನು ಮನೆಯಲ್ಲಿ ನಮ್ದು ತುಂಬಾ, ನಾನು ತಂದೆ ತಾಯಿಗೆ ಒಬ್ಳೆ ಮಗಳು. ಕೋರ್ಟ್ ಕೇಸ್ ಇದೆ. ಆಸ್ತಿಗೋಸ್ಕರ ತುಂಬಾ ಹಿಂಸೆ ಮಾಡ್ತಾರೆ ಗುರುಗಳೇ, ಹೊಡಿತಾರೆ, ತುಂಬಾ ಹಿಂಸೆ. ಯಾರು ಹಿಂಸೆ ಕೊಡೋದು? ನಮ್ ತಂದೆ ಅಣ್ಣ ತಮ್ಮಂದಿರು, ಅವ್ರ ಮಕ್ಕಳು. ಏನಕ್ಕೆ ಹಿಂಸೆ ಕೊಡ್ತಾರೆ? ಗುರುಗಳೇ, ನಿಮ್ಗೆ ಆಸ್ತಿ ಕೊಡಲ್ಲ ಅಂತನಾ? ಅದು ಇನ್ನ ಅಜ್ಜನ ಹೆಸರೆಲ್ಲ ಇದೆ ಗುರುಗಳೇ. ಅವರು ನನಗೆ ಆಸ್ತಿ ಬರ್ತಿದೆ ಅಂತ ಬರ್ಕೊಂಡೇ ಇಲ್ಲ ಗುರುಗಳೇ. ಕೋರ್ಟ್ ಅಲ್ಲಿ ನಡೀತಿದೆ. ನಮ್ಮ ಮೇಲೆ ತುಂಬಾ ಕೇಸ್ಗಳು, ಅದ್ರಲ್ಲೂ ರೇಪ್ ಕೇಸ್ಗಳು ಹಾಕಿದ್ದಾರೆ ಗುರುಗಳೇ. ಎಷ್ಟು ಬರ್ಬೇಕು ನಿಮ್ಗೆ? 3.5 ಎಕರೆ ಕೊಟ್ಟಿದ್ದಾರೆ, ಇನ್ನ 2 ಎಕರೆ ಅದು ಗೌರೂಪ. ಒಟ್ಟು 5 ಎಕರೆ ಬರ್ಬೇಕಾ? ಅದನ್ನೇ ಕೊಡೋಣ ಅಂತಾರೆ. ನನಗ್ ಬೇರೆ ಜೀವನ ಇಲ್ಲ ಗುರುಗಳೇ, ಅದ್ರಲ್ಲೇ ಜೀವನ ನಡೆಸ್ಬೇಕು. ಮತ್ತೆ ನಮ್ಗೆ ಆರೋಗ್ಯ ಸಮಸ್ಯೆನು, ನನಗೂ ನನ್ ಎಲ್ಲನಿಗೂ ಮಕ್ಳಿಬ್ರಿದ್ದಾರೆ, ಅವ್ರಿಗೂ ಅಷ್ಟೇ ತುಂಬಾ ಆರೋಗ್ಯ ಸಮಸ್ಯೆ. ನಮ್ಮ ಮನೆಯವರಂತೂ ಒದ್ದಾಡ್ತಾರೆ ಗುರುಗಳೇ. ಆಂಜನೇಯನ ಸೇವೆ ಮಾಡ್ಬೇಕು ನೀವು. ಆಂಜನೇಯನಿಗೆ ದಿನನಿತ್ಯ ಗಂಧ ಸೇವೆ, ಆಂಜನೇಯನ ಫೋಟೋ ತೊಗೊಂಬಂದು
ಗಂಧ ತೆಗೆದು ನಿಧಾನಕ್ಕೆ ಗಂಧ ಹಚ್ಚಿ ಪಾದದಿಂದ ತಲೆವರೆಗೂ ಗಂಧ ಲೇಪನ ಮಾಡಿ ಪ್ರಾರ್ಥನೆ ಮಾಡಬೇಕು. ಮತ್ತು ನಿಮ್ಮ ತಂದೆ ಮನೆ ಹೆಂಡತಿಯವರು ಗಂಡಿಯವ್ರಿಗೂ ಚೆನ್ನಾಗಿ ಸೇವೆ ಮಾಡಬೇಕು. ಇದು ಮಾಡಿದ್ರೆ ನಿಮಗೆ ಇದೆಲ್ಲ ದೋಷ ನಿವಾರಣೆ ಆಗುತ್ತೆ. ದೊಡ್ಡಪ್ಪ ಅಥವಾ ಅಣ್ಣ ತಮ್ಮಂದಿರಲ್ಲಿ ಆಸ್ತಿ ವಿವಾದದಲ್ಲಿ ಏನಾದ್ರು ವಾದ ವಿವಾದ ಇತ್ತು, ಕೋರ್ಟ್ ಇತ್ತು ಅಂತಲೇ ಇದಕ್ಕೊಂದು ಎಪಿಸೋಡ್ ಮಾಡಿದ್ದೀನಿ ನಾನು, ಯೂಟ್ಯೂಬಲ್ಲಿದೆ. ಅದು ಓಪನ್ ಮಾಡಿ ಅದರಲ್ಲಿ ಹೇಳಿರೋ ಮಂತ್ರ ತಂತ್ರ ಎಲ್ಲ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಭಾಳ ಸಂತೋಷಮ್ಮ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಒಂದು ಅನೌನ್ಸ್ಮೆಂಟು. ಈ ಪಾರ್ಕಿನ್ಸನ್ನು, ಲಕ್ವಾ, ಕ್ಯಾನ್ಸರು, ಪಿಟ್ಸು, ಹಾರ್ಟ್ ಅಟ್ಯಾಕ್ ಆಗೋದು, ಅಸ್ತಮಾ, ಬ್ರೈನ್ ಸಂಬಂಧಪಟ್ಟಂಥ ಕಾಯಿಲೆ, ಡಯಾಬಿಟೀಸು, ಬಿ ಪಿ, ಪೈಲ್ಸ್, ಈ ಥರದ್ದೆಲ್ಲ ಏನೇನು ಕಾಯಿಲೆಗಳಿದೆಯೋ ಅದನ್ನೆಲ್ಲ ಔಷಧಿ ಇಲ್ಲದೇ ಕ್ಯೂರ್ ಮಾಡೋದು ಹೇಗೆ ಅಂತ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮರ್ಮ ಥೆರಪಿ ಅಂತಾರೆ. ಸುಮಾರು ಸಾವಿರಾರು ವರ್ಷದಿಂದ ಬಂದಂಥ ವಿದ್ಯೆ ಇದು. ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ಒಂದು ಮರ್ಮ ಚಿಕಿತ್ಸೆ ಅಂಥೇಳಿ. ಇದು ನಮ್ಮ ಹಿಂದಿನ ಕಾಲದಲ್ಲಿ ಬಹಳ ಫೇಮಸ್ ಆಗಿತ್ತು. ಇತ್ತೀಚೆಗೆಲ್ಲ ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಯುನಾನಿ ಇದೆಲ್ಲ ಬಂದಮೇಲಿಂದ ಇದು ನಾಶ ಆಗ್ತಿದೆ, ಇದರದ್ದು ಒಂದು ಫ್ಲೇವರ್. ಅದಕ್ಕೆ ನಾನು ಮನೆಗೊಬ್ಬ ವೈದ್ಯನಾಗಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಈ ಮರ್ಮ ವಿದ್ಯೆನ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಮರ್ಮ ವಿದ್ಯೆನ ಮಾರ್ಚ್ 29, 30, 31ನೇ ತಾರೀಕು ಮಾರ್ಚಲ್ಲಿ ಈ 3 ದಿವಸ ನನ್ನ ಜೊತೆಲೇ ಇದ್ದು 3 ಡೇಸು ನಾವು ಇಲ್ಲಿ ಒಂದೊಳ್ಳೆ ಪುಣ್ಯಕ್ಷೇತ್ರದಲ್ಲಿ ಒಂದೊಳ್ಳೆ ಜಾಗದಲ್ಲಿ 3 ದಿವಸ ಈ ಕ್ಲಾಸ್ ಮಾಡ್ತಾಯಿದ್ದೀನಿ. ಮರ್ಮ ವಿದ್ಯೆ ಅಂದ್ರೇನು, ಹೇಗೆ ಬಂತು, ಎಂಥ ಕಾಯಿಲೆನೂ ಕೂಡ ಔಷಧಿ ಇಲ್ದೇ, ಇಂಜೆಕ್ಷನ್ ಇಲ್ದೇ, ಆಪ್ರೇಷನ್ ಇಲ್ದೇ, ಯಾವುದೇ ಮದ್ದು ಇಲ್ದೇ, ಔಷಧಿ ಇಲ್ದೇ ಕ್ಯೂರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಇದು ಭಾಳ ವಿಶೇಷವಾದ ವಿದ್ಯೆ. ಇದು ಹೇಳ್ಕೊಡೋದೇ ಕಷ್ಟ ಜನಗಳು. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ವಿದ್ಯೆ ಯಾಕೆ ಅಷ್ಟು ಪ್ರಚಾರ ಆಗ್ತಿಲ್ಲ ಅಂದರೆ, ಇವು ನಮ್ಮ ಜಾತಿಯವನಲ್ಲ ಹೇಳ್ಕೊಡ್ಬಾರ್ದು ಅಂತೇಳಿ ವಿದ್ಯೆ ಹಂಗೆ ಹಾಳಾಗ್ತಾ ಬಂತು. ಇವು ನಮ್ಮ ಧರ್ಮದವನಲ್ಲ, ಇದು ಅವ್ನಿಗೆ ಹೇಳ್ಕೊಡ್ಬಾರ್ದು ಅಂತೇಳಿ. ಆಮೇಲೆ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನಾಳೆ ನನಗೆ ಕಾಂಪಿಟೇಟರ್ ಆಗಿಬಿಡ್ತಾರೆ, ನಾಳೆ ನನಗೆ ವಿರೋಧಿ ಆಗ್ಬೋದು ಅಂತೇಳಿ ಈ ಥರದೆಲ್ಲ ಗೊಂದಲದಿಂದ ಈ ವಿದ್ಯೆ ಹೇಳ್ಕೊಡದೆ ನಾಶ ಆಗ್ತಾ ಬಂತು, ನಶಿಸ್ತಾ ಬಂತು. ಅದಕ್ಕೆ ಇದು ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ ಬದುಕುವಂಥ ವಿಶೇಷವಾದ ವಿದ್ಯೆ ಮರ್ಮ ಥೆರಪಿ ಅಂತ. ಇದು ಭಾಳ ವಿಶೇಷವಾದದ್ದು. ಅದರಲ್ಲೂ ಈಗ ನಾವು ಇವತ್ತಿನ ಕಾಲದಲ್ಲಿ ಒಂದು ತಲೆನೋವು ಬಂದರೆ, ವಾಂತಿ ಆದರೆ, ಬೇದಿ ಆದರೆ, ಯಾವುದೋ ಒಂದು ಸಣ್ಣ ಪುಟ್ಟ ರೋಗ ಅಂದರೆ 5,000 10,000 ರೂಪಾಯಿ ಬಿಲ್ ಮಾಡ್ತಾರೆ. ಮತ್ತು ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕಟ್ಟಬೇಕು, ಔಷಧಿಗೂ ಇನ್ವೆಸ್ಟ್ ಮಾಡಬೇಕು. ಅದನ್ನೆಲ್ಲ ಉಳಿತಾಯ ಮಾಡಬೇಕು ಅಂದರೆ ಈ 3 ದಿನದ ಕ್ಲಾಸು 29, 30, 31 ಮರ್ಮ ಥೆರಪಿ ಕ್ಲಾಸು ಮಾರ್ಚಲ್ಲಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸೇರಿಕೊಳ್ಳಿ. ಯಾರಿಗೆ ಸೇರಬೇಕು ಅಂತ ಆಸೆ ಇದೆಯೋ ನಮ್ಮ ಆಫೀಸಿಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ, ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಮತ್ತು ಒಂದು ಮ್ಯೂಸಿಕ್ ಚಾನಲ್ SSBK ಜ್ಞಾನೋದಯ ಅಂತ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಲಿಂಕ್ಡ್ಇನ್ನು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೀವು ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.